ತುಂಬಾ ಖುಷಿ ಆಯ್ತು. ಕ್ಯಾಮ್ರಾ ನೋಡಿ ಮಾತಾಡಿ ಸರ್. ದಯವಿಟ್ಟು ಎಲ್ಲರೂ ಕ್ಷಮಿಸಿ, ಲೇಟ್ ಆಗಿದ್ದಕ್ಕೆ. ಲಾಂಚ್ ಆಗಿ ತುಂಬಾ ಖುಷಿ ಆಗ್ತಾ ಇದೆ. ಇಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಅವರು ಶ್ರಮ ಬಿದ್ದಿರೋದು ಏನು ಅನ್ನೋದನ್ನ ಕಣ್ಮುಂದೆ ಕಾಣಿಸ್ತಿದೆ. ತಮ್ಮನ ಆಕ್ಟಿಂಗ್ ನೋಡಿ ಖುಷಿ ಆಯ್ತಾ? ಆಕ್ಟಿಂಗ್ ಮುಂಚೆ ಗೊತ್ತಿದೆ. ನಮ್ಮ ಸಪೋರ್ಟ್ ಏನು ಅಂತ ಕೇಳ್ಬೋದಾ ಸರ್? ನಮ್ಮ ಸಪೋರ್ಟ್ ಅವರಿಂದ ಎಲ್ಲದಕ್ಕೂ ಇದೆ ಸರ್. ಅವ್ರು ಏನೇನು ಮಾಡಿದ್ರೆ ಎಲ್ಲದಕ್ಕೂ ಸಪೋರ್ಟ್ ಇದೆ. ಯಾಕೆಂದರೆ ನಮ್ಮ ತಮ್ಮ ತಪ್ಪು ಮಾಡಲ್ಲ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಅದರಿಂದ ಅವ್ನು ಸಪೋರ್ಟ್, ಅವ್ನು ಏನು ಬೇಕೆಲ್ಲ ಸಪೋರ್ಟ್ ಮಾಡ್ತಾರೆ. ಸಿನಿಮಾ ನೋಡಿದ್ರೆ ಏನಾದ್ರು? ಸಿನಿಮಾ ಇನ್ನೂ ಏನೂ ಇಲ್ಲ, ನೋಡಿ ಫುಲ್ಲಾಗಿ ನೋಡಿಲ್ಲ ಸರ್. ಒಂದು ಶೋ ತೋರಿಸಿದಾರಲ್ಲ ಇಲ್ಲಿ, ಅದನ್ನು ನೋಡಿದ್ದೀವಿ ಅಷ್ಟೇ ಬೇಕಾಗಿ. ಹೆಂಗೆ ಅನ್ನಿಸ್ತೀರಿ ತಮ್ಮ ಹೇಗೆ ಮಾಡಿದ್ರೆ? ಸರ್, ನಮ್ಗೆ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ ಸರ್. ಆದರೆ ಆಡಿಯನ್ಸ್ ಆಗಿ ನಾನು ಅವನಿಗೆ ಗೊತ್ತಿದೆ, ವಾರದಲ್ಲೇ 3 ದಿವಸ ನಾನು ಪಿಕ್ಚರಲ್ಲೇ ಇರ್ತೀನಿ. ಯಾವ ಫಿಲಮ್ ಇದ್ರು ನಾನು 3 ಸತಿ ನೋಡ್ತೀನಿ, 2 ಸತಿ ನೋಡ್ತೀನಿ. ಕರೆಕ್ಟ್ ವ್ಯೂವರ್ ನೀವೇ ಹೇಳ್ಬೇಕು. ಸರ್, ಆಡಿಯನ್ಸ್ ಆಗಿ ಚೆನ್ನಾಗಿದೆ. ಆಡಿಯನ್ಸ್ ಆಗಿ ಇಷ್ಟ ಆಗ್ಬೋದು ಆಡಿಯನ್ಸ್. ಆ್ಯಕ್ಟಿಂಗ್ ಇದೆ, ಫೈಟ್ ಇದೆ, ಕಾಮಿಡಿ ಇದೆ, ಎಮೋಷನ್ ಇದೆ. ಒಳ್ಳೆ ವಿಚಾರ ಅಂದರೆ ಆಟೋ ಡ್ರೈವರ್ ಏನು ಮಾಡ್ತಾರೆ, ಏನು ಸಾಧನೆ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ತಂಗಿ ಏನ್ ಹೇಳ್ತಾರೆ? ತುಂಬಾ ಖರ್ಚಾಯ್ತು ಅಂತ ಹೇಳ್ತಾರಾ? ಬನ್ನಿ ಕವಿತಾ ಮೇಡಮ್, ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಎಲ್ರಿಗೂ. ತುಂಬ ಖುಷಿ ಆಗ್ತಿದೆ ಮತ್ತು ಅವ್ನು ಎಷ್ಟೋ ವರ್ಷದ ಕನಸು ನನಸಾಗ್ತಿದೆ. ನಾನು ಮೂವಿ ಅಷ್ಟೊಂದು ನೋಡಲ್ಲ, ಪರ್ಟಿಕ್ಯುಲರ್ ಮೂವೀಸ್ ಮಾತ್ರ ನೋಡ್ತಾ ಇದ್ದೆ. ಹಿಂದಿ ಜಾಸ್ತಿ ನೋಡ್ತಾ ಇದ್ದೆ, ಇವಾಗ ಕನ್ನಡನೂ ಶುರು ಮಾಡ್ಕೊಂಡಿದ್ದೀನಿ. ಬಟ್ ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಸು ನೋಡಿದ್ದೀವಿ. ಹಂಗೆ ನೋಡೋದಾದರೆ ನನ್ನ ತಮ್ಮ ಇಷ್ಟೆಲ್ಲ ಮಾಡ್ತಾನ ಅಂತ ಸಖತ್ ಆಶ್ಚರ್ಯ ಆಯಿತು. ಯಾಕಂದರೆ ಅವನಿಗೆ ನಾನೇ ಯಾವಾಗಲೂ ನಿನ್ಕಿನ್ನ ಇವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಅವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ, ಹಾಗೆ ಹೀಗೆ ಅಂತ ಜಾಸ್ತಿ ಅವನಿಗೆ ಕಾಲೆಳಿತಾ ಇದ್ದಿದ್ದು. ಇದು ಚೆನ್ನಾಗಿ ಮಾಡಿಲ್ಲ, ಅದು ಚೆನ್ನಾಗಿ ಮಾಡಿಲ್ಲ ಅಂತ. ಬಟ್ ಮೊನ್ನೆ ಒಂದು ಮೂವಿ ತೋರಿಸಿದಾಗ ಇಷ್ಟೆಲ್ಲ ಮಾಡಬಲ್ನ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ಇವಾಗಲೂ ಅಷ್ಟೇ ನೋಡಿ ತುಂಬ ಖುಷಿ ಆಗ್ತಿದೆ. ನಮ್ಮ ಜನ ಕೈ ಬಿಡಲ್ಲ, ಕಾಪಾಡ್ತಾರೆ ಅಂತ ನಂಬಿದ್ದೀವಿ. ಸರ್, ಆ್ಯಸ್ ಅ ಆಡಿಯನ್ ಆಗಿ ಒಂದು ಫಿಲಮಲ್ಲಿ ಏನೆಲ್ಲ ಬೇಕು, ಕಾಮಿಡಿ ಬೇಕು, ಆಮೇಲೆ ಅವರು ಹೇಗೆ ಡೈರೆಕ್ಟ್ ಮಾಡಿದ್ದಾರೆ ಅದು ಬೇಕು, ಸಾಂಗ್ಸ್ ಬೇಕು, ಆ್ಯಂಡ್ ಏನು ಎಮೋಷನ್ಸ್ ಬೇಕು. ಸೊ ಎಲ್ಲ ರೀತಿಯಿಂದನೂ ಎಂಟರ್ಟೈನಿಂಗ್ ಆಗಿದೆ. ನಮ್ಮ ಜನ ಇಷ್ಟಪಡ್ತಾರೆ. ಒಂದು ಫ್ರೇಮಲ್ಲಿ ಒಂದು ಫೋಟೋ ತಗೊಳ್ಳೋಣ ಬನ್ನಿ. ಅಕ್ಕ ಮತ್ತೆ ಅಣ್ಣನ ಜೊತೆ ಇನ್ನೊಬ್ರು ಇದ್ದಾರಾ? ಅಪ್ಪಾಜಿ ಇದ್ದಾರಾ? ಓಕೆ, ಒಂದು ಫೋಟೋ. ಬನ್ನಿ ಹೀರೋಯಿನ್ಸ್ ಒಂದ್ಸರಿ ಬನ್ನಿ ಒಂದು ಫ್ರೇಮಲ್ಲಿ. ಎಡಿಟರ್ ಕಮ್ ಪ್ರೊಡ್ಯೂಸರ್. ಹಾಂ, ಎಸ್. ಎಲ್ರಿಗೂ ನಮಸ್ಕಾರ. ಟ್ರೈಲರ್ ಏನು ನೋಡಿದ್ರೆ ಅದು ಮೋಸ್ಟ್ಲಿ ಒಂದು 10% ಅಷ್ಟೇ. ಇನ್ನು ಮಿಕ್ಕಿದ ವಿಜುವಲ್ಸ್ ಎಲ್ಲ ತುಂಬ ಇದೆ. ಎಷ್ಟು ನಾವು ಒಂದೊಂದು ಶಾರ್ಟು ಹುಡುಕಿ ಹಾಕ್ಬೇಕಾದ್ರೆ ಇನ್ನು ಇದಾಕಣ್ವಾ ಇನ್ನು 2 ಟ್ರೈಲರ್ ಮಾಡ್ಬೋದು, ಅಷ್ಟೊಂದು ವಿಜುವಲ್ಸ್ ಇದೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಮೊನ್ನೆ ತಾನೇ ನೋಡಿದ್ವಿ ಶೋ, ಎಲ್ಲ ತುಂಬ ಸಖತ್ತಾಗಿ ಬಂದಿದೆ. ನೀವು ಪ್ರೆಸ್ಸವರು ಎಲ್ಲ ನಮ್ಮ ಸಿನಿಮಾ ಅಂತ ಹರಿಸಿ ಬೆಳೆಸ್ಬೇಕು. ಪ್ರತಿಯೊಬ್ಬರು ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೆಳೆಯೋರಿಗೆ ಒಂದು ದಾರಿ ಅಂತ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಥಿಯೇಟ್ರ್ ಸೆಟಪ್ಪು ಮತ್ತು ಇದೆಲ್ಲನೂ ಮಾಡ್ತಾ ಇದ್ದೀವಿ. June 19th ಸಿನಿಮಾ ಬರ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸರ್ 2 ಅವರ್ 20 ನಿಮಿಷ ಇದೆ. ಹೌದು. ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದಲ್ಲ ಸರ್. ಡೆಫಿನೆಟ್ಲಿ ಅಲ್ಲೇ ಕೆಲಸ ಆಗಿದೆ. ಏನು ಬೇಕೋ ಸಿನಿಮಾಗೆ, ಏನು ಬೇಕೋ ಪ್ರತಿಯೊಂದು ಫ್ರೇಮು ಅದಕ್ಕೆ ಏನು ಬೇಕೋ ಅದು ತೊಗೊಂಡಿದೆ. ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಅದು ತೊಗೊಂಡಿದೆ. ದೊಡ್ಡ ಮನುಷ್ಯ ಅದು ತೊಗೊಂಡಿದೆ. ಪ್ರತಿಯೊಂದು ಇದಕ್ಕೂ ನಮ್ಮ ಟೀಮ್ ಅವರು ಎಲ್ಲ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಸರ್ ಒಂದು 80 to 100 ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ ಸರ್. ಥ್ರೂಔಟ್ ಕರ್ನಾಟಕ, ಸಿಟಿಲೂ ಹೊರಗಡೆ ಎಲ್ಲ ಕಡೆ ಸರ್. ಅದೇ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಏನೇನು ಬೇಕೋ, ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ
ಹಾಂ ಸರ್, ಅದೇ ಅಲ್ಲ, ಇನ್ನು ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇದೆ. ಥ್ರೂಔಟ್ ಕರ್ನಾಟಕ ಎಲ್ಲ ಇದಕ್ಕೂ ಒಂದೇ ಸೆಕ್ಟರ್ಸ್ ನಾವು ಫೋಕಸ್ ಮಾಡಿಲ್ಲ, ಎಲ್ಲ ಕಡೆನೂ ಫೋಕಸ್ ಮಾಡಿದ್ವಿ. ಹಾಂ ಸರ್. ಆ್ಯಕ್ಚುಲಿ ನಮ್ಮದು 2 ಸಾಂಗ್ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ವಿ. ಒಂದು ಟೈಟಲ್ ಟೀಸರ್ ಕೂಡ ರಿಲೀಸ್ ಮಾಡಿದ್ವು. ಎಲ್ಲ ಕಂಟೆಂಟ್ ಕೂಡ ಚೆನ್ನಾಗಿ ರೀಚ್ ಆಗಿದೆ. ಸೊ ಟ್ರೈಲರ್ ಕೂಡ ಚೆನ್ನಾಗಿತ್ತು, ಚೆನ್ನಾಗಿ ಆಗಿದೆ. ಅದು ಕೂಡ ಎಲ್ಲ ಶೇರ್ ಮಾಡಿ ರೀಚ್ ಮಾಡಿಸಿ. ಆಮೇಲೆ ಇನ್ನು ಟೋಟಲ್ ನಮ್ದು 5 ಸಾಂಗ್ ಇದ್ದಿದ್ದು, ಅದರಲ್ಲಿ 2 ಸಾಂಗ್ ಬಿಟ್ಟಿದ್ದೀವಿ. ಇನ್ನು 3 ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಅದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡ್ಬೇಕು ಯಾವಾಗಂತ. ಬಟ್ 19th ರಿಲೀಸ್ ಇರೋದ್ರಿಂದ ಮೇ ಬಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿ ಅದನ್ನ ಇದು ಮಾಡ್ತಾರೆ. ಸೊ ಸಿನಿಮಾ ಓವರಾಲ್ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಪ್ರಜ್ವಲ್ ಅಂತ. ಈ ಒಂದು ಸಿನಿಮಾದಲ್ಲಿ ಒಂದು ಲೀಡ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು ಶರತ್ ಸರ್. ಮತ್ತು ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ಬೇಕಂತಂದರೆ ಎಲ್ಲರೂ ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ರಿಗೂ ಒಂದು ಹೊಸ ತಂಡ, ಒಂದು ಎನರ್ಜೆಟಿಕ್ ಆಗಿ ಮಾಡಿದ್ದೀವಿ. ನಿಮ್ಮ ಸಪೋರ್ಟು ಮತ್ತು ಸಹಕಾರ, ಸಲಹೆ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಮನು ರಾಮೇಗೌಡ ಅವರೇ ಏನು ಹೇಳ್ತೀರಿ? ನಂದು ಸೇಮ್ ಟೀಮ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಇಲ್ಲ, ನಿಮ್ದೊಂಚೂರು ಹೊಸದಾಗಿ ಹೇಳಿ. ಇಲ್ಲ, ಆ್ಯಕ್ಚುಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಶರತ್ಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಶರತ್ತು ನಾನು ಸುಮಾರು ಒಂದು 12-13 ವರ್ಷದಿಂದ ಸ್ನೇಹಿತರು. 2008-9 ನಾವು ಕಲಾಕ್ಷೇತ್ರದಲ್ಲಿ ಒಟ್ಟಿಗೆ ನಾಟಕಗಳನ್ನ ಮಾಡ್ತಿದ್ವಿ. ಸೊ ಇಬ್ರಿಗೂ ಒಳ್ಳೆ ಡೆಡಿಕೇಶನ್ ಇತ್ತು. ಬಟ್ ಅವನು ಅಟಾಚ್ ಬಿಟ್ಟಿಲ್ಲ, ನಾನು ಸ್ವಲ್ಪ ಬಿಟ್ಟು ಬಿಸ್ನೆಸ್ ಕಡೆ ಬಂದುಬಿಟ್ಟೆ. ಸೊ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಇದೆ. ನೋಡೋಣ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಆಲ್ ದಿ ವೆರಿ ಬೆಸ್ಟ್ ಮನು ಅವರೇ, ಒಳ್ಳೇದಾಗ್ಲಿ ಇಬ್ರಿಗೂ ಕೂಡ. ಸಿನಿಮಾ ರಿಲೀಸ್ ಸಜ್ಜಾಗಿದೆ. ಸಿನಿಮಾದಿಂದ ತಮ್ಗೆ ಒಳ್ಳೆ ಹೆಸರು ಬರಲಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ತುಂಬ ಖುಷಿ ಆಗ್ತದೆ ನಮ್ಮ ಟ್ರೈಲರ್ ಲಾಂಚಿಗೆ ನೀವು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನನ್ನ ಬಗ್ಗೆ ನಿಮಗೆ ಗೊತ್ತಿದೆ, ಹೇಳಿದ್ದೀರಿ. ಸೊ ನಾನು ಸಿನಿಮಾ ಬಗ್ಗೆ ಹೇಳಬೇಕು. ಸೊ ನೀವೇನು ಟ್ರೈಲರ್ ನೋಡಿದ್ದೀರಾ, ಇಟ್ಸ್ ಕಂಪ್ಲೀಟ್ ಎಲಿಮೆಂಟ್ ಇದೆ. ಪ್ರತಿಯೊಂದು ಎಲಿಮೆಂಟು ಇದರಲ್ಲಿದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ, ಡೈಲಾಗ್ ಡೆಲಿವರಿ ಆಗಲಿ, ನಿಮ್ಗೆಲ್ಲರಿಗೂ ಕನೆಕ್ಟ್ ಆಗ್ತಿದೆ ಫಾರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫಾರ್ ಶ್ಯೂರ್ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಶಿಲ್ಪಾ ಅವರೇ, ಆಲ್ ದಿ ವೆರಿ ಬೆಸ್ಟ್. ತಮಗೆ ಒಳ್ಳೇದಾಗ್ಲಿ, ಮತ್ತಷ್ಟು ಅವಕಾಶಗಳು ತಮಗೆ ಸಿಗ್ಲಿ ಅಂತ ಆಶಿಸ್ತೀನಿ. ಸಿನಿಮಾ ರಿಲೀಸ್ ಬಗ್ಗೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೇಷ್ಮಾ ಅಂತ. ಸೊ ಈ ಸಿನಿಮಾದಲ್ಲಿ ಲೀಡ್ ಆಗಿ ಮಾಡಿದ್ದೀನಿ. ತುಂಬ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ನಿಮ್ಮ ಮುಂದೆ ತರೋದಕ್ಕೆ. ಬಿಕಾಸ್ ಅಷ್ಟೇ ಹೋಪ್ಫುಲ್ ಆಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ತಮ್ಮ ಪಾತ್ರದ ಬಗ್ಗೆ ಎಲ್ಲ ಹೇಳಿ. ನನ್ನ ಪಾತ್ರ ಬಂದು ಸ್ನೇಹ ಅಂತ. ತುಂಬ ಇನ್ನಸೆಂಟ್ ಆಗಿ ಡೀಸೆಂಟ್ ಆಗಿ ಇರೋವಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ. ಐ ಮೀನ್ ಒಂದು ಡ್ರೀಮ್ ಇರುತ್ತೆ 100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವಳ ಲೈಫಲ್ಲಿ ಬರುವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋ ಅಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದು ನಾನು ಶೂಟ್ ಮಾಡ್ದಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋವಂಥದ್ದು, ಮತ್ತು ಸುಮ್ಮನೆ ಬಂದು ಹೋಗ್ದಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನಂಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನ್ಸೋಂಥ ಒಂದು ಕ್ಯಾರೆಕ್ಟರ್. ಥ್ಯಾಂಕ್ ಯು ಸರ್. ವಿಜುವಲ್ಸ್ ಬಿಟ್ಟಾಗ, ಟೀಸರ್ ಬಿಟ್ಟಾಗ, ಟೈಟಲ್ ಟ್ರ್ಯಾಕ್ ಬಿಟ್ಟಾಗ ಒಂದಲ್ಲೊಂದು ಪ್ರಶಂಸೆ ಬರ್ತಾ ಇದೆ. ಇದು ರಿಲೀಸ್ ಹತ್ರ ಹೋಗೋದಕ್ಕೆ ಮತ್ತಷ್ಟು ಶಕ್ತಿನ ತಮಗೆ ತುಂಬ್ತಾ ಇದೆ. ಸೊ ಟ್ರೈಲರ್ ರೆಡಿ ಆಗಿದೆ, ಸಾಕಷ್ಟು ಜನ ಸಿನಿಮಾ ನೋಡಿದ್ದಾರೆ, ತಮ್ಮ ಕುಟುಂಬ ವರ್ಗದವರು. ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ ಜೂನ್ 19 ಬಗ್ಗೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತುಂಬ ಕಾಯಿಸೋದಕ್ಕೆ ಕ್ಷಮೆ ಇರಲಿ. ನಮ್ಮಣ್ಣ ಆಲ್ರೆಡಿ ಸಾರಿ ಕೇಳಿದ, ನಾನು ಮನಸ್ಫೂರ್ತಿಯಾಗಿ ಸಾರಿ ಕೇಳ್ತಾ ಇದ್ದೀನಿ. ದೊಡ್ಡ ಮನ್ಸ ಸ್ಟಾರ್ಟ್ ಪಾಯಿಂಟ್ ಎಲ್ಲಿ ಅಂತ ನೆನೆಸ್ಕೊಂಡ್ರೆ ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಅನ್ನೋದು ಒಂದು ನಿಜವಾಗ್ಲೂ ಪರ್ಸ್ನಲಿ ನನಗೆ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಮನೆ ಕಟ್ ನೋಡು, ಹಿಂದೆ ಹೇಳ್ತಾ ಇದ್ರು ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ. ಇವತ್ತು ಅದೆರಡನ್ನೂ ಮಾಡ್ಬೋದು. ಯಾಕೆಂದ್ರೆ ಗಲ್ಲಿಗೂ ಒಂದು ಬ್ಯಾಂಕ್ ಇದೆ ಲೋನ್ ಕೊಡೋದಕ್ಕೆ. ಸಿನಿಮಾ ಮಾಡ್ತೀನಿ ಅಂತ ಹೊರಟಾಗ ಅದರದೇ ಆದಂಥ ಒಂದು ಹೋರಾಟಗಳಿರುತ್ತೆ. ಬರೀ ಒಂದು ಅವಕಾಶಕ್ಕೇನೆ ಎಷ್ಟೆಲ್ಲ ಒದ್ದಾಡಬೇಕು ಅನ್ನೋದು ನಮ್ಮೆಲ್ರಿಗೂ ಗೊತ್ತಿದೆ, ತಮ್ಮೆಲ್ರಿಗೂ ಗೊತ್ತಿದೆ. ಸಿನಿಮಾಗಲ್ವಾ ಸರ್? ಅದಕ್ಕೆ ಸರ್
ಅದಕ್ಕೆ ನಮ್ಮ ಅಕ್ಕ ನಮ್ಮ ಅಪ್ಪ ನಮ್ಮ ಅಣ್ಣನೇ ಲೋನ್ ಕೊಡೋ ಆಫೀಸರ್ ಥರ ಇಟ್ಕೊಂಡಿದ್ದೀನಿ. ಹಾಗಾಗಿ ಒಂದು ಅವಕಾಶಕ್ಕೋಸ್ಕರನೇ ಎಷ್ಟು ಒದ್ದಾಡ್ಬೇಕು ನಾವು. ದಿನವಿಡೀ ತಿಂಗಳಾದರೂ ಆಗುತ್ತೆ, ವರ್ಷ ಆದರೂ ಆಗುತ್ತೆ, ಫೋಟೋ ಕೊಟ್ಟು ಬಂದಿರ್ತೀವಿ. ಆ ಥರ ಒಂದು ಸಿಚುವೇಶನಲ್ಲಿ ನಾವು ಹೋಗ್ತಾ ಇರ್ಬೇಕಾದ್ರೆ ಅದರಲ್ಲೂ ಹೊಸಬ್ರಾಗಿ ಒಂದು ಸಿನಿಮಾ ಮಾಡಿ ಅದನ್ನ ಥಿಯೇಟರ್ ತನಕ ತಗೊಂಡ್ಬರ್ಬೇಕು ಅಂತಂದ್ರೆ ಅದರದ್ದೇ ಆದಂಥ ಒಂದು ಸಾಹಸ ಇರುತ್ತೆ. ಆ ಸಾಹಸಕ್ಕೆ ನನ್ನ ಇಡೀ ಕುಟುಂಬ, ನನ್ನ ಸ್ನೇಹಿತರು, ನನ್ನ ಚಿತ್ರತಂಡ, ಹಾಗೆ ನನ್ನನ್ನು ನಂಬಿ ವೆರಿ ಬಿಗಿನಿಂಗ್ ಇಂದನೂ ನನ್ನ ಜೊತೆನಲ್ಲಿ ನಿಂತ್ಕೊಂಡಿರೋಂಥ ನನ್ನ ಆತ್ಮೀಯ ಸ್ನೇಹಿತರು ಒಬ್ಬರಿದ್ದಾರೆ. ಅವ್ರ ಹೆಸರು ನಾನು ಇಲ್ಲಿ ತೊಗೊಳಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ. ಎಂಟೈರ್ ಟೀಮ್ಗೆ ಅವರೇ ಸ್ಫೂರ್ತಿದಾರಿ. ಸೊ ಅವರನ್ನ ಈ ಕ್ಷಣದಲ್ಲಿ ನಾನು ನೆನೆಸ್ಕೊಳ್ಳೇಬೇಕು. ನನ್ನ ಜೀವನ ಇರೋವರೆಗೂ, ನನ್ನ ಜೀವ ಇರೋವರೆಗೂ ಅವ್ರನ್ನ ನೆನೆಸ್ಕೊಂತಾನೆ ಇರ್ತೀನಿ. ಹಾಗೆ ನಾವು ಸಿನಿಮಾ ರೆಡಿ ಮಾಡಿದ್ವಿ. ಸಿನಿಮಾ ರೆಡಿ ಮಾಡಿ ತುಂಬ ಸಲ ನಾವೇನು ಕೂತ್ಕೊಂಡು ನೋಡ್ತಾ ನಮಗೆ ಎಲ್ಲ ಒಂದು ಕಡೆ ಏನಾಗ್ಬೋದು ಈ ಸಿನಿಮಾ ಅಂತ ಬಂದಾಗ ನನಗಿದ್ದಂಥ ಒಂದು ಭಯನ ತುಂಬ ಬೇಗ ದೂರ ಮಾಡಿಸಿದ್ದು ಅಂತಂದರೆ ನನ್ನ ಬ್ರದರ್ ಅಂತಲೇ ಹೇಳ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಅಲೆಕ್ಸ್ ಸರ್. ಯಾಕೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಂಥ ಸ್ಟ್ರೆಂತು ಅನ್ಬಿಲೀವಬಲ್. ಅದು ಸರ್ ಈ ಥರ ಸಿನಿಮಾ ಮಾಡಿ ನೀವು ಎದುರ್ಕೊಳ್ಳೋಂಗೆ ಇಲ್ಲ, 100% ಇದು ಜನಕ್ಕೆ ಇಷ್ಟ ಆಗುತ್ತೆ, 100% ನೀವು ಎದುರ್ಕೊಳ್ಳೋಂಗೆ ಏನು ಕ್ವಶನೇ ಇಲ್ಲ ನೀವು ಎದುರ್ಕೊಳ್ಳೋದಕ್ಕೆ ಅಂತೇಳಿ ನನಗೆ ಮೋಟಿವೇಟ್ ಮಾಡ್ತಾನೆ ಬರ್ತಾ ಇದ್ರು. ಹಾಗೆ ಇಡೀ ಟೀಮ್ ಅವರು ವೆರಿ ರೀಸೆಂಟ್ಲಿ ನೋಡಿದ್ವಿ ಸಿನಿಮಾನ. ಆ ಒಂದು ಟೈಮಲ್ಲಿ ಅಲ್ಲಿ ಸಿಕ್ಕಂಥ ರೆಸ್ಪಾನ್ಸು ನನಗೆ ಅಲ್ಲಿಂದ ಮತ್ತೆ ಇನ್ನಷ್ಟು ಜೋಶ್ ಕೊಡ್ತು. ಇಲ್ಲ ಇನ್ನು ಇದು ನನ್ನ ಕೈಲಿಲ್ಲ, ಇದು ಬಾಬಾ ಏನು ದಾರಿ ತೋರಿಸ್ತಾ ಇದ್ದಾರೆ, ಬಾಬಾ ಏನು ಶಕ್ತಿ ಕೊಟ್ಟಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದಕ್ಕೂ ಬಾಬಾನ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ಅಂತೇಳಿ. ಬಟ್ ಶೋರ್ ಶಾರ್ಟ್ ಹೇಳ್ತೀನಿ, ದೊಡ್ಡ ಮನ್ಸ ದೊಡ್ಡ ಮಟ್ಟಕ್ಕೆ ಆಗಿದೆ, ದೊಡ್ಡ ಮಟ್ಟಕ್ಕೆ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಆಸ್ ಎ ಡೈರೆಕ್ಟರ್ ಆಗೂ ಇದೆ, ಆಸ್ ಎ ಆಕ್ಟರ್ ಆಗೂ ಇದೆ. ಸೊ ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಹೊಸಬ್ರು ಸಿನಿಮಾ ಬಂದು ಇದೇನೋ ಮಾಡ್ತು, ಇಷ್ಟೆಲ್ಲ ಇಷ್ಟೆಲ್ಲ ಮಾಡ್ದ ಅನ್ನೋ ಥರ ಆಗೋದಿಲ್ಲ. ದೊಡ್ಡ ಮನುಷ್ಯ ಒಂದು ಮಾರ್ಕ್ ಮಾಡಿನೇ ಮುಂದಕ್ಕೆ ಹೆಜ್ಜೆ ಕೊಡುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸರ್. ಜೂನ್ 19 ಸರ್. ಎಸ್ ಸರ್. ಹಾಂ ಸರ್. ಇಲ್ಲ ಸರ್, ಆ ಥರದ್ದೆಲ್ಲ ಏನಿಲ್ಲ. ನಮ್ಮ ಸಿನಿಮಾದಲ್ಲಿ ಆ ಒಂದು ಪಾತ್ರಕ್ಕೆ ಏನ್ ಬೇಕಿತ್ತು, ಆ ಒಂದು ಸಿಚುವೇಶನ್ಗೆ ಏನ್ ಬೇಕಿತ್ತು, ಆ ರೀತಿನಲ್ಲಿ ಬರ್ತಿರೋಂಥ ಡೈಲಾಗ್ ಸರ್ ಇದು. ಇಲ್ಲ ಸರ್, ಇಲ್ಲ ಯಾರನ್ನೂ ಕೆಣಕೋ ಪ್ರಯತ್ನ ಇಲ್ಲ ನಮ್ಗೆ. ಆಮೇಲೆ ಎಸ್ ಸರ್ ಇರ್ಲಿ ಸರ್, ಇರ್ಲಿ. ಅಂದ್ರೆ ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ ಸರ್, ನಾನು ಯಾರಿಗೂ ತಂದಿಡೋದೇ ಆಗ್ಲಿ ಅಥವಾ ಇನ್ನೊಂದೇ ಆಗ್ಲಿ ಯಾರನ್ನೂ ಕೆಣಕೋ ಪ್ರಯತ್ನ ಅಂತೂ ನಮ್ದಿಲ್ಲ. ಎಸ್ ಸರ್ಗೆ ಆಗ್ಲಿ ದರ್ಶನ್ ಸರ್ಗೆ ಆಗ್ಲಿ ನಾವು ಕೌಂಟರ್ ಕೊಡುವಂತ ವ್ಯಕ್ತಿಗಳು ಅಲ್ವೇ ಅಲ್ಲ. ಯಾಕೆಂದ್ರೆ ಅವರಿಬ್ರು ನಮ್ಮ ಸೀನಿಯರ್ಸು ಅಂಡ್ ದರ್ಶನ್ ಸರ್ ಫ್ಯಾನ್, ನಾನು ಡೈ ಹಾರ್ಡ್ ಫ್ಯಾನ್ ನಾನು ದರ್ಶನ್ ಸರ್ಗೆ. ಸೊ ಅವ್ರ ಅಭಿಮಾನಿಗಳಿಗೆ ಆಗ್ಲಿ ಕನ್ನಡ ಕಲಾಭಿಮಾನಿಗಳಿಗೆ ಆಗ್ಲಿ ನಾವು ಯಾವ್ದು ತೊಂದರೆ ಕೊಡಬೇಕು ಅಂತ ಮಾಡ್ತಾ ಇಲ್ಲ. ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಮೊದಲನೇ ಬಂದಿದ್ದು ಡೈಲಾಗು ಎಸ್ ಸರ್ಗೆ ಆಗ್ಲಿ ಎಸ್ ಆರ್ ರಾಮಾಚಾರಿ ಸಿನಿಮಾಗೆ ಆಗ್ಲಿ ನಾನು ಆ ಥರದ್ದೆಲ್ಲ ಯಾವುದು ಹೌದು ಸರ್, ಅದು ಈಗಲಿಂದಿಲ್ಲ ಸರ್, ಬಿಗಿನಿಂಗ್ ಇಂದನೇ ಇದೆ ಅದು. ಆಮೇಲೆ ಎಸ್ ಆರ್ ಫ್ಯಾನ್ಸ್ಗೆ ಆಗಲಿ ಆ ಥರದ್ದೆಲ್ಲ ಕೌಂಟ್ರ್ ಕೊಡಬೇಕು, ಇನ್ನೊಂದು ಡೈಲಾಗ್ ವಾರ್ ಮಾಡಬೇಕು, ಈ ಥರದ್ದು ಯಾವುದೂ ಇಲ್ಲ. ಆಮೇಲೆ ಕ್ಲಾಸ್ ಅಂತ ಹುಟ್ಟಿದ್ದು ಕರ್ನಾಟಕದಿಂದ ಅಂತಂದ್ರೆ ಅದು ನನ್ನ ನಾಡು, ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ. ಅದಕ್ಕೆ ಕ್ಲಾಸ್ ಅನ್ನೋದನ್ನ ಕರ್ನಾಟಕದಲ್ಲಿ ಹುಟ್ಟಿದೆ ಅಂತ ನಾನೇ ಹೇಳ್ತಾ ಇದ್ದೀನಿ ಸಿನಿಮಾ ಮುಖಾಂತರ. ಅಂಡ್ ಮಾಸ್ ಅಂತ ಹುಟ್ಟಿರೋದು ಮಂಡ್ಯದಿಂದ ಅಂತ ಹೇಳೋದಕ್ಕೆ ನಾನು ಒಬ್ಬ ಮಂಡ್ಯ ಡಿಸ್ಟಿಕ್ ಹುಡುಗ. ಸೊ ಹಾಗಾಗಿ ನನ್ನ ಹೆಮ್ಮೆಯ ಕರ್ನಾಟಕ ನಾಡು, ನನ್ನ ಹೆಮ್ಮೆಯ ಡಿಸ್ಟಿಕ್ ಅಂತೇಳಿ ನಾನು ಅದನ್ನ ಡೈಲಾಗ್ನಲ್ಲಿ ಬಳಸ್ಕೊಂಡಿದ್ದೀನಿ. ಬಿಟ್ರೆ ಬೇರೆ ಯಾವುದೇ ರೀತಿ ಕೌಂಟ್ರ್ ಕೊಡಬೇಕು, ಡೈಲಾಗ್ ವಾರ್ ಮಾಡಬೇಕು, ಇನ್ನೊಂದು ಮತ್ತೊಂದು ಆ ಥರದ್ದೆಲ್ಲ ಯಾವುದೂ ಇಲ್ಲ ಸರ್. ಕನ್ನಡ ಆರ್ಟಿಸ್ಟ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಸೀನಿಯರ್ಸ್ ಹೇಳೋದು ಅದೇ, ಜೂನಿಯರ್ಸ್ ಆಗಿ ನಾನು ಹೇಳ್ತಿರೋದು ಅದೇ. ನಾವೆಲ್ಲರೂ ಒಂದೇ ಸರ್, ನಾವೆಲ್ಲರೂ ಒಟ್ಟಾಗಿ ಇರ್ತೀವಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಶರತ್ ಅವರೇ, ಆಲ್ ದ ವೆರಿ ಬೆಸ್ಟ್. ಮತ್ತೆ ಏನಾದ್ರು ಹೇಳೋದಿದೆಯಾ? ಇಲ್ಲ, ಅದೇ ದಯವಿಟ್ಟು ಎಲ್ಲರೂ 19ನೇ ತಾರೀಕು ಆಲ್ ಓವರ್ ಕರ್ನಾಟಕ ದೊಡ್ಡ ಮನ್ಸ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನೋಡಿ. ಯಾಕೆ ನೋಡಬೇಕು ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಅಪ್ಪಟ ಕನ್ನಡ ಚಿತ್ರ ಇದು. ಈಗ ಈ ಹಿಂದೆ ನಾವು ಬರ್ತಾ ಇದ್ದಾಗ ನಾವು ನೋಡ್ತಾ ಇರೋಂಥ ಟೈಮಲ್ಲಿ ಯಾವ ರೀತಿ ನಮ್ಮ ಇವತ್ತಿನ ಸ್ಟಾರ್ಸು ಅವತ್ತಿಂದ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ಸ್ಟಾರ್ಸ್ ಆಗಿದ್ದಾರೆ, ಆ ನಿಟ್ಟಿನಲ್ಲಿ ಮಾಡಿರೋಂಥ ಸಿನಿಮಾ ಇದು. ಯಾವುದೇ ಕಂಟೆಂಟ್ ಇಟ್ಕೊಂಡು ಅಲ್ಲಿ ಏನು ಹೇಳ್ತಾರೆ ಮಲಯಾಳಂ ಸಿನಿಮಾಗಳು, ತಮಿಳ್ ಸಿನಿಮಾಗಳು, ತೆಲುಗು ಸಿನಿಮಾಗಳ ಥರ ಪ್ಯಾಟರ್ನಲ್ಲಿ ಹೋಗಿಲ್ಲ ನಾವು. ಅಪ್ಪಟ ಕನ್ನಡ ಸೊಗಡಿನ ಸಿನಿಮಾ ಇದು. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಗೆದ್ದಿರುವಂಥ ಸಿನಿಮಾಗಳಲ್ಲಿ ಆ ಥರ ಒಂದು ಸಿನಿಮಾ ಮಾಡಿರುವಂಥ ಸಿನಿಮಾ ಇದು. ಹಾಗಾಗಿ ಜೂನ್ 19ನೇ ತಾರೀಕು ತಾವೆಲ್ಲರೂ
ನಿಮ್ಮ ಮುಖಾಂತರ ಇನ್ನೊಂದಷ್ಟು ಜನಕ್ಕೆ ತಿಳಿಸಿ ಕರ್ನಾಟಕದಾದ್ಯಂತ ದೊಡ್ಡ ಮನ್ಸ ಚಿತ್ರಕ್ಕೆ ಒಳ್ಳೆ ಯಶಸ್ಸನ್ನ ತಂದುಕೊಡೋ ರೀತಿಯಲ್ಲಿ ಜನಗಳಿಗೆ ವಿಷಯ ಮುಟ್ಟಿಸ್ಬೇಕು ಅಂತ ಕೇಳ್ಕೊತೀನಿ ಮೇಡಮ್.